ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹುರಿದರದ ಖಾರದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1/4 kg ಗಿಡ್ಡ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ತೊಟ್ಟು ತೆಗೆದು ನೀಟಾಗಿ ತೊಳೆದು ನೀರು ಬಸ್ತು ಇದನ್ನು ಹುರಿತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹುರ್ಕೊಳ್ಳಿ. ಸ್ಟಾರ್ಟಿಂಗ್ಗೆ ಎಣ್ಣೆ ಹಾಕಬೇಡಿ. ಸ್ಟಾರ್ಟಿಂಗ್ಗೆ ಎಣ್ಣೆ ಹಾಕಿದರೆ ಚಟಪಟ ಅಂತ ಸಿಡಿದು ಮನೆ ತುಂಬ ಅವು ಮೆಣಸಿನ್ಕಾಯಿ ಸಿಡಿದು ಬಿಡ್ತವೆ. ಅದರಿಂದ ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಇದು ರೊಟ್ಟಿಗೆ ಚಪಾತಿಗೆ ತುಂಬ ರುಚಿಕರವಾದಂತಹ ಖಾರ ಇದು. ಇದಕ್ಕೆ ನಾನು 2 ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ತೆಗೆದು ಮಿಕ್ಸ್ ಮಾಡಿ ಮೆಣಸಿನ್ಕಾಯಿ ಹುರಿದಾದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹುರಿಕೋಬೇಕು. ನಂತರ ಇದಕ್ಕೆ ನಾನು 4 ಎಸಳಷ್ಟು ಕರಿಬೇವನ್ನು ಹಾಕಿ ಅದನ್ನು ಸಹ ಹುರಿತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹುರ್ಕೋಬೇಕು. ಹುರಿದಿಂದ ನೀವು ಖಾರ ಅರಿಯೋ ಕಲ್ಲಲ್ಲಾದರೂ ಅರಿಬೋದು ಅಥವಾ ಮಿಕ್ಸಿಗಾದರೂ ಹಾಕ್ಬೋದು. ಬಿಸಿ ರೊಟ್ಟಿಗಂತೂ ಮೊಸರು ಕಾಂಬಿನೇಷನ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನೀವು ಮೊಸರು, ತುಪ್ಪ, ಬೆಣ್ಣೆ ಯಾವುದ್ರ ಜೊತೆಗಾದ್ರೂ ತಿನ್ಬೋದು. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕಿದ್ದೀನಿ. ಇದಾದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕ್ತೀನಿ. ಹಾಕಿದಾದ್ಮೇಲೆ ಇದನ್ನು ಸ್ವಲ್ಪ ಬಾಡಿಸ್ತೀನಿ ಸಣ್ಣ ಉರಿಯಲ್ಲಿ. ಈಗ ಉರಿ ಪೂರ್ತಿ ನಾವು ಆಫ್ ಮಾಡಿ ಕೊತ್ತಂಬರಿಯನ್ನು ಹುರಿತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರತರಿಯಾಗಿ ರುಬ್ಕೊಂಬಂದರೆ ನಿಮಗೆ ಹಸಿಮೆಣಸಿನಕಾಯಿ ಖಾರ ರೆಡಿ ಆದ ಹಾಗೇ. ನೋಡಿ, ಇಷ್ಟಾದರೆ ನಿಮಗೆ ಖಾರ ರೆಡಿ ಆದಾಗೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ.